ಸಿಎಂ ಡಿಸಿಎಂ ಏನಾದ್ರು ನಮ್ಮ ಜೊತೆ ಮಾತನಾಡಿರ ಸರ್? ಸಿಎಂ ಡಿಸಿಎಂ ಏನಾದ್ರು ಈಗ ಅವರು ಕಾರ್ಯಕ್ರಮಗಳಲ್ಲಿದ್ದಾರೆ, ನಾನು ಕಾರ್ಯಕ್ರಮದಲ್ಲಿದ್ದೀನಿ. ಅವಶ್ಯಕತೆ ಇಲ್ಲ, ಅವರವ್ರ ಕೆಲಸ ಅವ್ರು ಮಾಡ್ತಾ ಇದ್ದೀನಿ. ಸರ್, ಈಗ ಯಾತ್ರೆ ಉದ್ಘಾಟನೆ ಟೈಮಲ್ಲಿ ತಮಗೆ ಕರೀಲಿಲ್ಲ ಅಂದ್ರೆ ಏನರ್ಥ? ಅದರ ಮೊದಲ ದಿನನೇ ನಾನು ಹೋಗಿ ಬಂದಿದ್ದೀನಿ. ಆ ಎರಡನೇ ದಿನ ನನಗಿಲ್ಲಿ ಕಾರ್ಯಕ್ರಮಗಳಿತ್ತು. ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಕಾಗಿಲ್ಲ. ಈಗ ಅವರು ಕೂಡ ಒಂದು ಕಡೆ ಅಧ್ಯಕ್ಷರು ಹೋಗಬೇಕು, ಒಂದು ಕಡೆ ಮುಖ್ಯಮಂತ್ರಿಗಳು ಹೋಗಬೇಕು. ಈಗ ಯಾಕಂದರೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಕರೀತಾ ಇರ್ತಾರೆ, ಹೋಗಬೇಕಾಗ್ತದೆ. ಈಗ ನನ್ನೂ ಕೂಡ ಮೈಸೂರು ಕರೀತಾರೆ, ಚಾಮರಾಜನ ಕರೀತಾರೆ, ತುಮಕೂರು ಕರೀತಾರೆ, ಚಿತ್ರದುರ್ಗ ಕರೀತಿದ್ದಾರೆ. ಇವೆಲ್ಲ ಕಡೆ ಹೋಗಬೇಕಾಗ್ತದೆ. ಹೋಗಿ ಅಲ್ಲಿನ ಅಭ್ಯರ್ಥಿಗಳಿಗೆ ಒಂದು ಧೈರ್ಯವನ್ನು ತುಂಬಿ ಕೆಲಸ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇಂಥ ಕಾರ್ಯಕ್ರಮಗಳು ಈ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ ರಾಜ್ಯ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಆಶಾಭಾವನೆಯಿಂದಿದ್ದೀವಿ. 28ಕ್ಕೆ 28 ಕೂಡ ಗೆಲ್ಲಬೇಕು. ಅದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮೊಟ್ಟ ಮೊದಲನೇದಾಗಿ ತಮಗೆ ಹೇಳಬೇಕಾಯಿತು, ಈ ಹೊಸ ವರ್ಷದಲ್ಲಿ ಭಗವಂತ ಒಳ್ಳೆಯ ಮಳೆ ಬೆಳೆ ಆಗಲಿ, ಎಲ್ಲರಿಗೂ ಆರೋಗ್ಯವಾಗಲಿ, ನಿಮಗೂ ಕೂಡ ಶುಭವಾಗಲಿ, ಕಾಂಗ್ರೆಸ್ ಎಲ್ಲ ಸೀಟುಗಳು ಗೆದ್ದು ಬರುವಂಥದ್ದಾಗಲಿ ಅಂತ ಆ ದೇವರನ್ನು ಪ್ರಾರ್ಥನೆ ಮಾಡೋಣ.